ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಮೂಲಕ ತಮಗೆ ತಿಳಿಸಿದ್ದೇನೆಂದ್ರೆ, ಕೇಂದ್ರ ಸರ್ಕಾರದ ಕರ್ನಾಟಕ ಅಂಚೆಯಲ್ಲಿ ಹುದ್ದೆಗಳಿಗೆ ಕಾಲ್ ಮಾಡಲಾಗಿದ್ದು 27 ಹುದ್ದೆಗಳ ಅರ್ಜಿಗಳಿಗೆ ಕರೆಯಲಾಗಿದೆ. ಯಾವುದೆಲ್ಲ ಹುದ್ದೆಗಳಿಗೆ ಅಂದ್ರೆ ಡ್ರೈವರ್ ಹುದ್ದೆಗಳಿಗೆ ಕಾಲ್ ಮಾಡಲಾಗಿದೆ. ಏನೆಲ್ಲ ಅದರ ಹುದ್ದೆ ಹೆಸರು ಬಂದು ಸ್ಟಾಫ್ ಕಾರ್ ಡ್ರೈವರ್ ಅಂದ್ಬಿಟ್ಟು. ಯಾವೆಲ್ಲ ಸ್ಥಳಗಳಿಗೆ ಹುದ್ದೆಗಳು ಕರೆಯಲಾಗಿದೆ ಅಂದ್ರೆ, NK ರೀಸನ್ಗೂ ಕರೆಯಲಾಗಿದೆ, ಮತ್ತೆ ಬೆಂಗಳೂರು ರೀಸನ್, ಮತ್ತೆ SK ರೀಸನ್ ಅನ್ಬಿಟ್ಟು 3 ರೀಸನ್ಗೆ ಕರೆಯಲಾಗಿದೆ. ಯಾವ್ದೆಲ್ಲ ಇದೆ ಅಂದ್ರೆ ಚಿಕ್ಕೋಡಿ, ಕಲಬುರ್ಗಿ, ಹಾವೇರಿ, ಕಾರವಾರ, ಇದು NK ರೀಸನ್ ಬರುತ್ತೆ. ನಂತರ BG ರೀಸನ್ ಅಂದ್ಬಿಟ್ಟು MMS ಬೆಂಗಳೂರು ಡಿಸ್ಟಿಕ್ಗೆ 15 ಪೋಸ್ಟ್ ಕಾಲ್ ಮಾಡಲಾಗಿದೆ. ಮತ್ತೆ SK ರೀಸನ್ ಮಂಡ್ಯ, ಮೈಸೂರು, ಪುತ್ತೂರು, ಶಿವಮೊಗ್ಗ, ಉಡುಪಿ, ಕೋಲಾರ ಜಿಲ್ಲೆಗೆ ಕಾಲ್ ಮಾಡಲಾಗಿದೆ. ಏನ್ ಕ್ವಾಲಿಫಿಕೇಶನ್ ಇರಬೇಕು, ಏನು ಕ್ರಿಟೀರಿಯಾ ಇರಬೇಕು ಅಂತ ನಿಮ್ಗೆ ಈ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ. ಏಜ್ ಬರೋ 18ರಿಂದ 27 ವರ್ಷ. SC/ST ಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. OBC ಗೆ 3 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಕ್ವಾಲಿಫಿಕೇಶನ್ ಏನಿರ್ಬೇಕು ಅಂದ್ರೆ 10th ಪಾಸ್ ಆಗಿರ್ಬೇಕು, SLC ಪಾಸ್ ಆಗಿರ್ಬೇಕು, ಮತ್ತೆ ಡ್ರೈವಿಂಗ್ ಲೈಟ್ ಹೆವಿ ಮೋಟರ್ ವೆಹಿಕಲ್ ಅಲ್ಲಿ 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಆಮೇಲೆ ಸ್ವಲ್ಪ ಮೋಟರ್ ಮೆಕ್ಯಾನಿಸಮ್ ಅಂದ್ರೆ ಮೋಟರ್ನ ಇದು ವೆಹಿಕಲ್ ನ ರಿಪೇರಿ ಮಾಡೋ ಶಕ್ತಿ ಸ್ವಲ್ಪ ಗೊತ್ತಿರಬೇಕು. ಹೆವಿ ಡ್ರೈವಿಂಗ್ ಲೈಸೆನ್ಸ್ ಮತ್ತೆ ಬ್ಯಾಡ್ಜ್ ಇರಬೇಕಾಗುತ್ತೆ. ಹೆವಿ ಡ್ರೈವಿಂಗ್ ಲೈಸೆನ್ಸ್ ಮತ್ತೆ ಲೈಟ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿ ಬ್ಯಾಡ್ಜ್ ಇರಬೇಕಾಗುತ್ತೆ. 3 ವರ್ಷ ಎಕ್ಸ್ಪೀರಿಯನ್ಸ್ ಕಂಪಲ್ಸರಿ ಬೇಕು. ಅದನ್ನ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡಬೇಕಾಗುತ್ತೆ. ನಂತರ ಇದು ಆನ್ಲೈನ್ ಅಪ್ಲಿಕೇಶನ್ ಇರೋದಿಲ್ಲ. ಇದಕ್ಕೆ ಯಾವುದೇ ಆನ್ಲೈನ್ ಅಪ್ಲಿಕೇಶನ್ ಇರೋದಿಲ್ಲ, ಆಫ್ಲೈನ್ ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಹೇಗೆ ಪೋಸ್ಟ್ ಮಾಡಬೇಕು ಅಂತ ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತೀನಿ ನಿಮಗೆ. ಎಕ್ಸಾಮ್ಸ್ ಹೇಗಿರುತ್ತೆ ಅಂದ್ರೆ, ಮೊದಲನೇದಾಗಿ ಎಕ್ಸಾಮ್ಸ್ ಇದು ಡ್ರೈವಿಂಗ್ ಟೆಸ್ಟ್ ಇರುತ್ತೆ. ಆಮೇಲೆ ಮೋಟರ್ ವೆಹಿಕಲ್ ಮೆಕ್ಯಾನಿಸಮ್ ಅಂತ ಹೇಳಿದಲ್ಲ, ನಿಮ್ಗೆ ಹೇಗೆ ಇದು ಡ್ರೈವಿಂಗ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಮತ್ತೆ ಅದನ್ನ ಏನಾದ್ರು ಚಿಕ್ಕಪುಟ್ಟ ರಿಪೇರಿಗಳು ಬಂದ್ರೆ ಯಾವ ರೀತಿ ಅದನ್ನ ರಿಪೇರಿ ಮಾಡ್ಕೊಬಹುದು, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಇದಾದ ನಂತರ ಥಿಯರಿ ಟೆಸ್ಟ್ ಇರುತ್ತೆ. ಅದ್ರ ಥಿಯರಿ ಟೆಸ್ಟ್ ರೈಟಿಂಗ್ ಎಕ್ಸಾಮ್ಸ್ ಇರುತ್ತೆ. ರೈಟಿಂಗ್ ಎಕ್ಸಾಮ್ಸ್ ಯಾವ ತರ ಕನ್ಸಿಡರ್ ಮಾಡ್ತಾರೆ ಅಂದ್ರೆ, ನಿಮ್ಮ SLC ಪರ್ಸೆಂಟೇಜ್ ಮೇಲೂ ಕೌಂಟ್ ಆಗೋ ಚಾನ್ಸಸ್ ಇರುತ್ತೆ. SLC ಎಕ್ಸಾಮ್ಸ್ ಮೇಲೆ ಪರ್ಸೆಂಟೇಜ್ ಮೇಲೂ ಕೌಂಟ್ ಆಗುತ್ತೆ. ಮೊದಲನೇದಾಗಿ ಇದು ಡ್ರೈವಿಂಗ್ ಟೆಸ್ಟ್ ಇರುತ್ತೆ. ಆಮೇಲೆ ನಿಮ್ಮ ಹೇಗೆ ವೆಹಿಕಲ್ ನಮ್ಮ ಮೆಕ್ಯಾನಿಕಲ್ ರಿಪೇರಿ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಇರುತ್ತೆ. ಮೂರನೇದಾಗಿ ಥಿಯರಿ ಟೆಸ್ಟ್ ಅನ್ನ ಕರೆಯಲಾಗುತ್ತೆ. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ, SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಆಮೇಲೆ OBC ಸರ್ಟಿಫಿಕೇಟ್ ಇದ್ರೆ OBC ಸರ್ಟಿಫಿಕೇಟ್, SC/ST ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ರೆ SC/ST ಕ್ಯಾಸ್ಟ್ ಸರ್ಟಿಫಿಕೇಟ್, ಮತ್ತೆ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ವಿತ್ ಬ್ಯಾಡ್ಜ್ ಇರಬೇಕು. ಮತ್ತೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೇಳಿದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಮತ್ತೆ ಎರಡು ಫೋಟೋನ ಫಿಕ್ಸ್ ಮಾಡಬೇಕು. 2 ಫೋಟೋ ಬೇಕಾಗುತ್ತೆ ಅಪ್ಲಿಕೇಶನ್ಗೆ. ಅಪ್ಲಿಕೇಶನ್ ಫಿಲ್ ಮಾಡಿ ಇದನ್ನ ಅಪ್ಲಿಕೇಶನ್ ನ ಪೋಸ್ಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಅಪ್ಲಿಕೇಶನ್ ಪೋಸ್ಟ್ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ ಇದೆ. ಅದು ದಿ ಮ್ಯಾನೇಜರ್ ಮೇಲ್ ಮೋಟಾರ್ ಸರ್ವಿಸ್ ಬೆಂಗಳೂರು 1 ಅಂತ ಇದೆ. ಆ ಅಡ್ರೆಸ್ಗೆ ಪೋಸ್ಟ್ ಮಾಡಬೇಕಾಗುತ್ತೆ. ಎಲ್ಲ ಸೆಲ್ಫ್ ಅಟೆಸ್ಟೆಡ್ ಆಗಿರ್ಬೇಕು. ನೀವೇನೇನು ಇಷ್ಟು ಡಾಕ್ಯುಮೆಂಟ್ಸ್ ಹಾಕಿರ್ತೀರೋ ಅದನ್ನ ಅಷ್ಟನ್ನು ಕೂಡ ಸೆಲ್ಫ್ ಅಟೆಸ್ಟೆಡ್ ಮಾಡಿ. ಅಂದ್ರೆ ಸೆಲ್ಫ್ ಅಟೆಸ್ಟೆಡ್ ಅಂದ್ರೆ ನಿಮ್ಮ ಎಲ್ಲಾ ಕಾಪಿಗಳಿಗೂ ನಿಮ್ಮ ಹಸ್ತಾಕ್ಷರ, ನಿಮ್ಮ ಸಹಿ ಮಾಡಿ ಅದನ್ನ ಕಳಿಸ್ಕೊಡ್ಬೇಕಾಗತ್ತೆ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುತ್ತೆ. ಆಮೇಲೆ 2 ವರ್ಷ ಕಾಲ ಪ್ರೊಬೆಷನರಿ ಇರುತ್ತೆ. 2 ವರ್ಷ ಕಾಲ ನಿಮ್ಮನ್ನ ಟೆಂಪರರಿ ಪ್ರೊಬೆಷನರಿ ತರ ಮಾಡಿರ್ತಾರೆ. ತದನಂತರ ನಿಮ್ಮನ್ನ ಪರ್ಮನೆಂಟ್ ಅಂತ ಮಾಡ್ಕೊಳುತ್ತೆ. ಮೆರಿಟ್ ಮುಖಾಂತರ ಇದನ್ನ ಆಯ್ಕೆ ಮಾಡಲಾಗುತ್ತೆ. ಅವೆಲ್ಲ ಹೇಳಿದಾಗೆ ಎಕ್ಸಾಮ್ಸ್ ಫಸ್ಟ್ ಡ್ರೈವಿಂಗು, ಆಮೇಲೆ ಮೋಟರ್ ಮೆಕ್ಯಾನಿಸಮ್, ನಂತರ ಥಿಯರಿ ಟೆಸ್ಟ್ ಇರುತ್ತೆ. ಅದಾದ ನಂತರ ನಿಮ್ಗೆ ಇದು ಮೆರಿಟ್ ಮುಖಾಂತರ ನಿಮ್ಮನ್ನ ಆಯ್ಕೆ ಮಾಡಲಾಗುತ್ತೆ. ಏಜ್ ಕೂಡ ಹೇಳಿದ್ದೀನಿ. ಅಪ್ಲಿಕೇಶನ್ಸ್ ಹೇಗೆ ತಗೋಬೇಕು ಅಂತ ನಿಮ್ಗೆ ಈ ಮೂಲಕ ತೋರಿಸ್ಕೊಡ್ತೀನಿ. karnatakapost.gov.in ಅಂತ ಇಲ್ಲಿದೆ ನೋಡ್ಕೊಳ್ಳಿ. ಕರ್ನಾಟಕ post.gov.in ಅಂತ KARNATAPOST.gov.in ಇದನ್ನ ಟೈಪ್ ಮಾಡಿದ್ರೆ ಈ ರೀತಿಯಾದ ವೆಬ್ಸೈಟ್ ಓಪನ್ ಆಗುತ್ತೆ. ಈ ರೀತಿಯಾದ ವೆಬ್ಸೈಟ್ ಓಪನ್ ಮಾಡಿದ್ರೆ ಇಲ್ಲಿದೆ ನೋಡಿ, ಫಿಲ್ ಅಪ್ ವೇಕೆನ್ಸಿ ಫಾರ್ ಡ್ರೈವರ್ ಆರ್ಡಿನರಿ ಗ್ರೇಡ್ ಥ್ರೂ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಟ್ MMS ಬೆಂಗಳೂರು ಅಂತ ಇದೆ. ಇಲ್ಲಿ ಇಂಗ್ಲಿಷ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಂಗ್ಲಿಷ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಕೂಡ ಇದರಲ್ಲೇ ಬರ್ತಾ ಇದೆ. ಇದರಲ್ಲೇ ಓಪನ್ ಆಗುತ್ತೆ. ನಾನು ಹೇಳಿದಂತ ಮಾಹಿತಿ ಎಲ್ಲ ನಿಮ್ಗೆ ಇದರಲ್ಲೇ ಸಿಗುತ್ತೆ. ಮಾಹಿತಿ ಸಿಕ್ಕ ನಂತರ ಕೊನೆಯದಾಗಿ 3ನೇ ಪೇಜ್ ಅಲ್ಲಿ ನಿಮ್ಗೆ ಅಪ್ಲಿಕೇಶನ್ ದೊರೆಯುತ್ತೆ. ಇಲ್ಲೇ ಇದೆ ನೋಡಿ, ಅಪ್ಲಿಕೇಶನ್ ಸಿಗುತ್ತೆ. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹೊರಗಡೆ ನೀವು ಯಾವುದೇ ಮಾರುವಂತದ್ದಾಗ್ಲಿ ಮತ್ತೆ ಟೈಪಿಂಗ್ ಮಾಡಿಸಿ ಅದನ್ನ ಫಾರ್ಮೇಟ್ ಯಾವುದೇ ಮಾಡಿದ್ರು ಕೂಡ ಇದನ್ನ ಒಪ್ಪೋದಿಲ್ಲ. ಇದೇ ರೀತಿನೇ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಅಪ್ ಮಾಡಿ ಇಲ್ಲಿದೆ ನೋಡಿ, ಈ ಅಡ್ರೆಸ್ಗೆ ಪೋಸ್ಟ್ ಮಾಡಬೇಕಾಗತ್ತೆ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂತಿದ್ರು ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಕೊನೆಯ ದಿನಾಂಕ ಬಂದು ದಿನಾಂಕ ಯಾವುದೇ ರೀತಿ ಮೆನ್ಷನ್ ಆಗಿದೆ. 1 ನಿಮಿಷ. 14/5/2024 14/5/2024 5 ಗಂಟೆ ಒಳಗಡೆ ನಿಮ್ಮ ಪೋಸ್ಟ್ ನ ಸಬ್ಮಿಟ್ ಆಗಿರ್ಬೇಕು.
14/5/2024 ಸಂಜೆ 5 ಗಂಟೆ ಒಳಗೆ ನಿಮ್ಮ ಪೋಸ್ಟರ್ ಸಬ್ಮಿಟ್ ಆಗಿರ್ಬೇಕು. ಸ್ಪೀಡ್ ಪೋಸ್ಟ್, ರಿಜಿಸ್ಟರ್ಡ್ ಪೋಸ್ಟೇ ಆಗಿರ್ಬೇಕು. ಕೊರಿಯರ್ ಗಿರಿಯರ್ ಎಲ್ಲ ಮಾಡಿದ್ರೆ ಒಪ್ಪೋದಿಲ್ಲ. ಅಡ್ರೆಸ್ ಕೂಡ ನೋಟಿಫಿಕೇಶನ್ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಬೇಕು ಅಂತ. ಡೌನ್ಲೋಡ್ ಮಾಡ್ಕೊಂಡು ಹಿಂದೆ ಅರ್ಜಿ ಸಲ್ಲಿಸಿ.